ಅವರಿಗೆ ಗೆಲ್ಲುವ ಹಂತಕ್ಕೆ ಬಂದು ನಿಂತಿದ್ದಾರೆ ಮತ್ತು ಮುಂದಿನ ದಿನಗಳಲ್ಲಿ ಹೆಚ್ಚು ಕಡಿಮೆ ಏನು ಅನಿಸ್ತಕ್ಕಂಥದ್ದಪ್ಪ ಅಂದ್ರೆ ಪ್ರಧಾನಿ ಪಾತ್ರ ಬದಲಾಗುವಂಥದ್ದು ಇಂಡಿಯಾ ಗಠಬಂಧನ ದೊಡ್ಡ ಪ್ರಯತ್ನ ನಡೆದ. ಈಗ ಅದನ್ನೆಲ್ಲ ನೋಡ್ತಾ ಇದ್ದೀವಿ, ನಾವು ಅದ್ರ ಬಗ್ಗೆ ಗಮನ ಹರಿಸ್ತಾ ಇದ್ದೀವಿ. ಯಾಕಂದರೆ ಈಗ ಮೊದಲ ನಾಯ್ಡು ಅವರಿಗೆ ಉಳಿದಿಲ್ಲ, ಎಲ್ಲದಕ್ಕೂ ಹೋಗಿ ಮುಂದೆ ನಿಲ್ಲೋದು ನಾವು ಮಾಡ್ತೀವಿ ಅಂತ ಹೇಳೋದು ಕೆಲವೊಂದು ಆಗಿಲ್ಲ ಅನ್ನೋದು ಅವ್ರಿಗೂ ಅಸಮಾಧಾನ ಅದ. ನಾಯ್ಡು ಏನು ಪ್ರಾಮಾಣಿಕ ರಾಜಕಾರಣಿ ಅಂತಲ್ಲ, ಆ ಮಾತು ಬೇರೆ, ಆದರೆ ಲಾಭದ ರಾಜಕಾರಣಿ. ಆದ್ರೆ ಕೆಲವೊಮ್ಮೆ ಏನಾಗ್ತಾವಪ್ಪ ಅಂದ್ರೆ ಲಾಭದ ರಾಜಕಾರಣ ಮತ್ತು ಯಾವ ಕಾರಣಕ್ಕಾಗಿ ಜನಕ್ಕೆ ಒಂದಿಷ್ಟು ಒಳ್ಳೆಯ ಕೆಲಸಗಳು ಆಗ್ತಾ ಇರ್ತಾವೆ. ಸುಳ್ಳಂತ ಏನಲ್ಲ, ಯಾಕಂದರೆ ಎಲ್ಲರಿಗೂ ಅಧಿಕಾರ ಆಸೆ, ಎಲ್ಲರಿಗೂ ಇರೋದವ್ರು ಯಾರಿದ್ದಾರೆ ಅಧಿಕಾರ ಆಸೆ. ನನಗೆ ಇವತ್ತು ದೇಶದ ಪ್ರಧಾನಿ ಆಗ್ಬೇಕಂತ ಆಸೆ ಅದ, ಆದರೆ ಆಗ್ತದೇನೋ ಅದು ವಾಸ್ತವ ತಿಳ್ಕೊಳ್ಳೋಂಥದ್ದು. ಇವತ್ತು ನಾಯ್ಡು ಅವರಾಗಿರ್ಬೋದು, ನಿತೀಶ್ ಕುಮಾರ್ ಅವರಾಗಿರ್ಬೋದು, ಸಿದ್ದರಾಮಯ್ಯ ಅವರಂಥ ನಾಯಕರಾಗಿರ್ಬೋದು, ಅನೇಕರು ಇವತ್ತು ಅನಿವಾರ್ಯವಾಗಿ ಪ್ರಸಂಗದ ಅನಿವಾರ್ಯತೆ ಹೊಂದಲಿಕ್ಕಾಗಿರ್ತಾರೆ. ಆ ದಿಶೆಯಲ್ಲಿ ಅವ್ರನ್ನ ನಾವು ಕೆಲವೊಮ್ಮೆ ಕ್ಷಮಿಸಬೇಕಾಗ್ತದೆ, ಮರಿಬೇಕಾಗ್ತದೆ. ಅದೇನೂ ಇರಲಿ, ಮುಂದಿನ ದಿನದಲ್ಲಿ ಏನೇನು ಆಗ್ಬೋದು ಅಂತಂದರೆ SIR ಅಂತ ಈಗಾಗಲೇ ದೊಡ್ಡ ಪ್ರಾಬ್ಲಮ್ ಅದ. ಈಗಾಗಲೇ ಇದರ ಸುಪ್ರೀಂ ಕೋರ್ಟ್ಗೆ ಹೋಗ್ತಾ ಇದ್ದಾರೆ, ಅದನ್ನು ಎಳಿತಾ ಇದ್ದಾರೆ, ಮಾಡ್ತಾ ಇದ್ದಾರೆ. SIR ಅಂದು ಕೂಡ ಸುಲಭ ದಾಟಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಕೆಲಸ ಮಾಡುತ್ತಾ ಈ ಒಂದು ಎಲೆಕ್ಷನ್ ಕಮಿಷನ್ ಕೆಲಸ ಮಾಡಿದ್ರೆ ಸಹಿತ ಅದನ್ನು ವಿರೋಧ ಬರ್ತಾ ಇದ್ದಾರೆ ಅನ್ನೋದು ಸುದ್ದಿಗಳು ಬರ್ತಾ ಇದ್ದಾವೆ. ಹೀಗಾಗಿ ಮುಂಬರುವ ದಿನಗಳಲ್ಲಿ ಬಹಳ ಏನಪ್ಪ ಅಂತಂದ್ರೆ ನಿರ್ಣಾಯಕ ಹಂತಕ್ಕೆ ಬಂದಿದ್ದಾವೆ. ಈ ಸಂದರ್ಭದಲ್ಲಿ ಎಲ್ಲ ಪ್ರಾಬ್ಲಮ್ ಮೇಲೆ ತೊಗೊಳ್ಬಾರ್ದು ಅಂತ ತಿಳ್ಕೊಂಡು ಒಂದು ಎಚ್ಚರಿಕೆ ಹೆಚ್ಚಿ ಮೋಸ್ಟ್ಲಿ ಪಲ್ಟುರಾಮ್ ನಿತೀಶ್ ಅವರು ಇಟ್ಟಿರಬಹುದು ಅಂತ ತರ್ಕಗಳು ಇದ್ದಾವೆ. ಏನೂ ಇರಲಿ, ಈಗ ಮಾತ್ರ ಸ್ವತಂತ್ರವಾಗಿ ಯಾವುದೇ ಹಸ್ತಕ್ಷೇಪ ಇಲ್ಲದ ನಾನು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ಬೋದು, ನಮ್ಮವರನ್ನೇ ಅಧ್ಯಕ್ಷರೇ ಮಾಡ್ಕೋಬಹುದು ಅನ್ನುವಂಥ ಹಂತಕ್ಕೆ ಬಂದ